ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡ್ತಿದ್ದೀರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಖುಷ್ವಿಕ್ ಮೊದಲನೇ ಮುಡಿ ಶಾಸ್ತ್ರದ ಲಾಗ್ ಇದು. ಎಲ್ಲ ಮಕ್ಳುಗಳು ಹುಟ್ಟಿದ್ದು 9 ತಿಂಗಳು ಇಲ್ಲ ಅಂತಂದರೆ 1 ವರ್ಷ ಆದಮೇಲೆ ಎಲ್ಲರೂ ಕೂಡ ಅವ್ರ ಮನೆ ದೇವರಿಗೆ ಫಸ್ಟ್ ಮುಡಿನ ಕೊಡ್ತಾರೆ. ಅದೇ ಥರ ಖುಷ್ವಿಗೆ 9 ತಿಂಗಳಲ್ಲಿದ್ದಾಗ ನಾವು ಕೂಡ ಫಸ್ಟ್ ಮುಡಿನ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕೊಟ್ವಿ. ಅವತ್ತಿನ ದಿವಸ ದೇವಸ್ಥಾನದಲ್ಲಿ ಅಭಿಷೇಕನ ಇಟ್ಕೊಂಡಿದ್ವಿ. 9 ಗಂಟೆಗೆ ಅಭಿಷೇಕ ಇಟ್ಕೊಂಡಿದ್ವಿ. ಮನೇಲಿ ಅವತ್ತಿನ ದಿವಸ ಬೇಗ ಎದ್ದು ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ 9 ಗಂಟೆಗೆ ಹೋದ್ವಿ. ಅಭಿಷೇಕ ಎಲ್ಲ ಮುಗಿಯೋ ಅಷ್ಟರಲ್ಲಿ 9:45 ಆಗಿತ್ತು. ಖುಷ್ವಿಕಿಗೆ ಮುಡಿ ಕೊಟ್ಕೊಂಡ್ಬಂದ್ಬಿಡೋಣ, ಆಮೇಲೆ ಪೂಜೆ ಮಾಡ್ತಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಖುಷ್ವಿಕ್ನ ಕರ್ಕೊಂಡು ಮುಡಿ ತೆಗ್ಸೋಣ ಅಂತ ಹೋದ್ವಿ. ಖುಷ್ವಿಕ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಆಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ, ತುಂಬ ಜೋರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಯಾರೇ ಕೂಡ ಮಾತಾಡ್ಸಿದ್ರು ಕೂಡ ಅವರು ಸೈಲೆಂಟ್ ಆಗಲಿಲ್ಲ, ತುಂಬಾ ಜೋರಾಗಿ ಹತ್ಬಿಟ್ರು. ಅವ್ರು ಹೇಳೋದು ನೋಡಿ ನಮಗೆ ಒಂಥರ ಬೇಜಾರಾಗ್ತಿತ್ತು. ಆಮೇಲೆ ಹೆಂಗೋ ಮುಡಿಯೆಲ್ಲ ಕೊಟ್ಟಿದ್ದಾಯಿತು. ನಾವು ದೇವಸ್ಥಾನಕ್ಕೆ ಬಂದಾಗ ಅವರು ದೇವ್ರನ್ನೆಲ್ಲ ಹೂವು ಹಾಕಿ ರೆಡಿ ಮಾಡ್ಕೊಂಡಿದ್ರು. ನಾವು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ವಲ್ಲ, ಅದನ್ನೆಲ್ಲನೂ ತಟ್ಟೆಗೆಲ್ಲ ಜೋಡಿಸ್ಬಿಟ್ಟು ಕೊಟ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ದಿನವೂ ಈ ದೇವಸ್ಥಾನ ಓಪನ್ ಇರಲ್ಲ. ಪ್ರತಿ ಶನಿವಾರ ಮತ್ತು ಯಾವುದಾದ್ರೂ ಹಬ್ಬ ಏನಾದರೂ ಇತ್ತು ಅಂತಂದರೆ ಆ ದಿವಸ ಮಾತ್ರನೇ ಈ ದೇವಸ್ಥಾನ ಓಪನ್ ಇರುತ್ತೆ. ತುಂಬ ಕಡೆಗಳಿಂದ ಇಲ್ಲಿಗೆ ಭಕ್ತರು ಬರ್ತಾರೆ. ಶನಿವಾರದ ತುಂಬ ರಶ್ ಇರುತ್ತೆ ಈ ದೇವಸ್ಥಾನ. ಮತ್ತು ಇದು ಹಳೇ ಕಾಲದ ದೇವಸ್ಥಾನ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾವು ದೇವಸ್ಥಾನ ಹಿಂದೆ ಒಂದು ಧೂಳಾಪುರದಮ್ಮ ಅಂತ ದೇವರಿದೆ, ಅಲ್ಲಿ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲೂ ಕೂಡ ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಮನೆಯಿಂದಲೇ ನಾವು ಪುಳಿಯೋಗರೆ ಮತ್ತು ಕೇಸರಿ ಭಾತ್ ಎಲ್ಲ ಪ್ರಸಾದನ ಮಾಡ್ಕೊಂಡು ಹೋಗಿದ್ವಿ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಬಂದಿರ್ತಾರಲ್ಲ ಭಕ್ತರು, ಎಲ್ಲರಿಗೂ ನಾವು ಆ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅಲ್ಲಿ ಬಂದಿರೋರು ಎಲ್ಲರಿಗೂ ಕೂಡ ತಾಂಬೂಲನೆಲ್ಲ ಕೊಟ್ಟು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ 12:30 ಆಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.